ರಾಜ್ಯ ಸರ್ಕಾರ 101 ತಾಲೂಕುಗಳನ್ನು ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡಿದೆ. ಆದರೆ ಬರಪಟ್ಟಿಯಿಂದ ಕಲಬುರಗಿ ಜಿಲ್ಲೆಯನ್ನು ಕೈಬಿಟ್ಟಿರತಕ್ಕಂಥದ್ದು ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ರಾಜ್ಯ ಸರ್ಕಾರ 101 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳನ್ನಾಗಿ ಘೋಷಣೆ ಮಾಡಿದೆ. ಆದರೆ ಕಲಬುರಗಿ ಜಿಲ್ಲೆಯನ್ನು ಮಾತ್ರ ರಾಜ್ಯ ಸರ್ಕಾರ ಕೈಬಿಟ್ಟಿದೆ. ಹಾಗಾದರೆ ಸಿಎಂಗೆ ತಪ್ಪು ಮಾಹಿತಿ ಕೊಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪಟ್ಟಿಯಿಂದ ಕಲಬುರಗಿ ಜಿಲ್ಲೆ ಹೊರಬಿತ್ತ. ಕಲಬುರಗಿ ಜಿಲ್ಲೆಯಿಂದ ಮಾನ್ಯ ಗೃಹ ಮಂತ್ರಿಗಳಿದ್ದಾರೆ, ಎಲ್ಲದಕ್ಕೂ ಮಾತಾಡ್ತಾರೆ. ಆದರೆ ಪಾಪ ಇದಕ್ಕೆ ಮಾತ್ರ ಮಾತಾಡಲ್ಲ. ಅಭಿವೃದ್ಧಿ ಅನ್ನೋ ವಿಚಾರಕ್ಕೆ ಬಂದಂತಾಗ ಮಾತ್ರ ಮಾತಾಡಲ್ಲ. ಪಾಪ ಅವ್ರು ಮಾತೇ ಮರ್ತೋಗ್ಬಿಡುತ್ತೆ. ಈಗೇನಂತೀರಿ, ಕಲಬುರಗಿ ಜಿಲ್ಲೆ ಸಂಪದ್ಭರಿತವಾಗಿರ್ತಕ್ಕಂಥ ಜಿಲ್ಲೆ. ಈಗ ಸರ್ಕಾರದ ಪ್ರಕಾರ ಏನು ಮಳೆ ಸಿಕ್ಕಾಪಟ್ಟೆ ಬಂದ್ಬಿಟ್ಟು ಅಲ್ಲಿ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ. ರೈತರು ಓಹೋ ಅಂತ ಇದ್ದಾರೆ. ಅಲ್ಲಿ ಸಿಕ್ಕಾಪಟ್ಟೆ ಬೆಳೆ ಬೆಳೆದು ಬಿಟ್ಟಿದ್ದಾರೆ, ಕೈ ತುಂಬ ದುಡ್ಡು ಮಾಡ್ಕೊಬಿಟ್ಟಿದ್ದಾರೆ ರೈತರು. ಸೊ ಹಾಗಾಗಿ ಕಲಬುರಗಿ ಜಿಲ್ಲೆಯನ್ನು ನೀವು ಬರಪೀಡಿತ ಜಿಲ್ಲೆ ಅಥವಾ ಬರಪೀಡಿತ ತಾಲೂಕು ಅನ್ನುವ ಒಂದು ಪಟ್ಟಿಯಿಂದ ಕೈ ಬಿಟ್ಟಿದ್ದೀರಿ. ಜುಲೈ 7ರಂದು ಜಿಲ್ಲೆಯಲ್ಲಿ ಬರ ಪರಿಶೀಲನೆಯನ್ನು ನಡೆಸಿದ್ರು ಮುಖ್ಯಮಂತ್ರಿಗಳು. ಬಳಿಕ ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿದ್ರು. ಆದರೆ ಈಗ ಅಲ್ಲಿ ಬರ್ತಾ ಇರ್ತಕ್ಕಂಥ ಮಾಹಿತಿ, ಅಧಿಕಾರಿಗಳೇನೋ ದಾರಿ ತಪ್ಪಿಸ್ತಾರೆ. ಅಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಅಥವಾ ಅಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಜನಪ್ರತಿನಿಧಿಗಳು ಏನು ಮಾಡ್ತಿದ್ದೀರಿ? ಜುಲೈ 7ರಂದು ಜಿಲ್ಲೆಯಲ್ಲಿ ಬರ ಪರಿಶೀಲನೆ ಮಾಡಿದ್ರು ಸಿಎಂ. ಬಳಿಕ ಅಧಿಕಾರಿಗಳ ಜೊತೆಗೆ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ರು. ಮಳೆ ಆಗಿದೆ, ಮಳೆ ವಾಡಿಕೆಗಿಂತ ಮಳೆ ಕಡಿಮೆ ಆಗಿದೆ ಅಂತ ಸಿಎಂ ಹೇಳಿದ್ರು. ವಾಡಿಕೆಗಿಂತ ತುಂಬ ಮಳೆ ಕಡಿಮೆ ಆಗಿದೆ ಅಂತ ಸಿಎಂ ಹೇಳಿದ್ರು. ಆದರೆ ಕಲಬುರಗಿ ಜಿಲ್ಲೆಗೆ ಮಾತ್ರ ಬರ ಘೋಷಣೆಯೇ ಆಗಿಲ್ಲ. ಇದಕ್ಕಿಂತ ದುರ್ದೈವದ ಸಂಗತಿ ಮತ್ತೊಂದಿಲ್ಲ. ಅಧಿಕಾರಿಗಳಂತೂ ನಿದ್ದೆ ಮಾಡ್ತಿರ್ತಾರೆ, ಕೇಳಕ್ಕೆ ಹೋಗ್ಬೇಡಿ. ಅವ್ರಿಗೆ ಸರ್ಕಾರದ ಸಂಬಳ ಒಂದಿದ್ರೆ ಸಾಕು. ಸರ್ಕಾರಕ್ಕೆ ಇವತ್ತು ಅಧಿಕಾರಿಗಳು ನೆಟ್ಟಿಗಿದ್ದಿದ್ರೆ ಇವತ್ತು ಪರಿಸ್ಥಿತಿ ಈ ರೀತಿಯಾಗಿ ಇರ್ತಾ ಇರಲಿಲ್ಲ. ರಾಜ್ಯದಲ್ಲಿ ಅಧಿಕಾರಿಗಳು ನೆಟ್ಟಿಗೆ ಕೆಲಸ ಮಾಡಿದ್ದಿದ್ರೆ ರಾಜ್ಯದಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಎಷ್ಟೋ ಕಡೆಗಳಲ್ಲಿ ಇರ್ತಾ ಇರಲಿಲ್ಲ. ರೈಟ್, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವಕುಮಾರ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿಶ್ವಕುಮಾರ್, ಅಧಿಕಾರಿಗಳನ್ನ ನಂಬ್ಕೊಂಡು ಮುಖ್ಯಮಂತ್ರಿಗಳು ಈ ಒಂದು ವರದಿನ ಸಿದ್ಧಪಡಿಸಿದ್ರ ಅಂತ, ಅಂದ್ರೆ ಬರಪೀಡಿತ ಜಿಲ್ಲೆ ಅನ್ನುವ ಆ ಒಂದು ಪಟ್ಟಿಯಿಂದ ತೆಗೆದು ಹಾಕಿದ್ರ ಅಂತ. ಆಮೇಲೆ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಗೃಹ ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಏನು ಅವರು ನೋಡಲ್ವಾ ಹೇಗೆ ಅಂತ? ಖಂಡಿತ ಶಿವಶಂಕರ್, ಈಗ ಏನಂತಂದ್ರೆ ನಿನ್ನೆ ಏನು ರಾಜ್ಯ ಸರ್ಕಾರ 101 ತಾಲೂಕುಗಳನ್ನ ಬರ ಪೀಡಿತ ತಾಲೂಕುಗಳನ್ನಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು ದುರುದೈವ ಸಂಗತಿ ಅಂತಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಭಾಗ ಘೋಷಣೆ ಆಗದೆ ಇರ್ತಕ್ಕಂಥದ್ದು ಈಗ ಸಾಕಷ್ಟು ಸಾರ್ವಜನಿಕರ ಕಂಗಣಿಗೆ ಗುರಿಯಾಗಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಈ ಹಿಂದೆ ಏನು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ಕಲಬುರಗಿಗೆ ಮೊದಲ ಬಾರಿಗೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಬರ ಪೀಡಿತ ಭಾಗಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. ಆದ್ರೆ ಎಲ್ಲೂ ಭೇಟಿ ಕೊಡದೆ ಕೇವಲ ಎಸಿ ಚೇಂಬರ್ ನಲ್ಲೇ ಕುಳಿತುಕೊಂಡು ಅಧಿಕಾರಿಗಳ ಜೊತೆ ಒಂದಿಷ್ಟು ಸಭೆಗಳನ್ನ ಮಾಡ್ತಾರೆ. ಸಭೆ ಆದ ನಂತರ ಏನು ಒಂದಿಷ್ಟು ಮಾಹಿತಿಗಳನ್ನ ಕೊಡ್ತಾರೆ. ಈ ಭಾಗದಲ್ಲಿ ಸುಮಾರು 35%ಗಿಂತಲೂ ಕಡಿಮೆ ಮಳೆ ಆಗಿರ್ತಕ್ಕಂಥದ್ದು, ಅಂದ್ರೆ ವಾಡಿಕೆಗಿಂತ ಕಡಿಮೆ ಪ್ರಮಾಣದಲ್ಲಿ ಮಳೆ ಆಗಿರ್ತಕ್ಕಂಥದ್ದು ಅನ್ನೋಂಥದ್ದು ಸಹ ಖುದ್ದು ಅವರೇ ಮಾಹಿತಿಯನ್ನು ಸಹ ಕೊಟ್ಟಿರ್ತಾರೆ. ಯಾಕೆ ಅಂತಂದ್ರೆ ಅಲ್ಲಿ ಕೃಷಿ ಅಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಸಹ ಈ ಸಭೆಯಲ್ಲಿ ಭಾಗಿಯಾಗಿರ್ತಾರೆ. ಆದ್ರೆ ಇದನ್ನು ಸಹ ಏನು ಸಿಎಂ ಅವರಿಗೆ ತಪ್ಪು ಮಾಹಿತಿ ಅಧಿಕಾರಿಗಳು ಕೊಟ್ರ ಅನ್ನುವಂಥದ್ದು ಪ್ರಶ್ನೆ ಆಗಿರ್ತಕ್ಕಂಥದ್ದು ಒಂದ್ ಕಡೆ. ಆದ್ರೆ ಇನ್ನು ಇದೇ ತಿಂಗಳಲ್ಲೇ ಏನು ಗೃಹ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಸಹ ತಮ್ಮ ಈ ಒಂದು ಭಾಗದ ಕ್ಷೇತ್ರಕ್ಕೆ ಬಂದು ಬರದ ಒಂದು ವೀಕ್ಷಣೆಯನ್ನ ಮಾಡ್ತಾರೆ. ಕಲಬುರಗಿ ತಾಲೂಕಿನ ಔರಾದ್ ಭಾಗದಲ್ಲಿ ಒಂದು ಬರ ವೀಕ್ಷಣೆಯನ್ನ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ರೈತರ ಜಮೀನುಗಳಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಖುದ್ದಾಗಿ ಅವರಲ್ಲಿ ಕಣ್ಣಾರೆ ಕಂಡಿರ್ತಕ್ಕಂಥ ದೃಶ್ಯಗಳೇನಂತಂದ್ರೆ ರೈತರು 2 ಬಾರಿ ಬೆಳೆಯನ್ನ ಹಾಕಿದ್ರು ಸಹ ಈ ಭಾಗದಲ್ಲಿ ಮಳೆ ಇಲ್ಲದೆ ಇರೋ ಕಾರಣಕ್ಕಾಗಿ ಹಾಕಿರ್ತಕ್ಕಂತಹ ಹೆಸರು, ತೊಗರಿ, ಉದ್ದು ಸೇರಿದಂತೆ ಹಲವು ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂಥದ್ದು. ಏನು NDRF ಆಗಿರ್ಬೋದು, SDRF ನಾರ್ಮ್ಸ್ಗಳ ಪ್ರಕಾರ ಈ ಭಾಗದ ಏನು ಬೆಳೆ ಪರಿಹಾರಕ್ಕಾಗಿ ಅಂದ್ರೆ ಬರ ಘೋಷಣೆಗಾಗಿ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ತೀವಿ, ಅಧಿಕಾರಿಗಳಿಂದ ಮಾಹಿತಿಗಳನ್ನ ಪಡೆದಿದೀವಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಆದ್ರೆ ಈಗ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂತಹ ತಾಲೂಕುಗಳಲ್ಲಿ ಏನು ಕಲಬುರಗಿ ಜಿಲ್ಲೆಯ ಯಾವುದೇ ಒಂದು ತಾಲೂಕು ಸಹ ಘೋಷಣೆ ಆಗದೆ ಇರ್ತಕ್ಕಂಥದ್ದು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಈ ಭಾಗದಲ್ಲಿ ಎಲ್ಲಿಯೂ ಸಹ ಮಳೆ ಆಗಿಲ್ಲ ಅನ್ನೋಂಥದ್ದು ಖುದ್ದು ಸಚಿವರುಗಳು ಮತ್ತು
ಸಿಎಂ ಅವರೇ ಇದನ್ನ ಅವಲೋಕನೆಯನ್ನ ಮಾಡಿದಾಗ ಎಲ್ಲೋ ಒಂದ್ ಕಡೆ ಇಲ್ಲಿ ಜನಪ್ರತಿನಿಧಿಗಳದ ಒಂದು ಇಚ್ಛಾಶಕ್ತಿ ಕೊರತೆ ಆಗಿತ್ತಾ ಅಥವಾ ಅಧಿಕಾರಿಗಳೇ ಒಂದು ತಪ್ಪು ಮಾಹಿತಿಗಳನ್ನ ಕೊಟ್ರ ಅನ್ನುವಂಥದ್ದು ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಕೂಡಲೇ ಈ ಭಾಗವನ್ನ ಬರಪೀಡಿತ ಜಿಲ್ಲೆ ಅಂತ ಹೇಳಿ ಘೋಷಣೆ ಮಾಡ್ಬೇಕು ಅಂತ ಹೇಳಿ ರೈತರು ಇಂದಿನಿಂದ ಮತ್ತೆ ಏನು ತೀವ್ರವಾದಂತಹ ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು ಶಿವಶಂಕರ್. ಓಕೆ ವಿಶ್ವಕುಮಾರ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.